ನೋಡ್ಕೊಂಡು ಹೋಗ್ಬಿಡೋಣ. ಸರ್ ಇವತ್ತಿನ ಭೇಟಿ ನೀಡಿ ಸರ್ ಭೇಟಿ ಪ್ರವಾಹ ಬೆಳಗಾವಿ ಜಿಲ್ಲೆ ತುಂಬಾ ಬಂದ್ರಿಂದ ನೋಡ್ಲಿಕ್ಕೆ ಬಂದಿದ್ದೀವಿ. ಈಗಾಗಲೇ ಸುಮಾರು 1 ತಿಂಗಳಿಂದ 15 ದಿವಸದಿಂದ ಪ್ರಾರಂಭ ಆಗಿದೆ. ಸೊ ಈಗಾಗಲೇ ನಿನ್ನೆ ಕೂಡ CM ಅವರು ಜೂಲಿಗೆ ಬಂದಿದ್ರು ಕಾಗವಾಡ ಕಾನ್ಸ್ಟಿಟ್ಯೂನ್ಸಿ. ಸೊ ಇವತ್ತು ಅಥಣಿಯಲ್ಲಿ ನೋಡ್ಬೇಕು, ಯಾಕಂದ್ರೆ ಬರ್ಲಿಕ್ಕೆ ಆಗಿರ್ಲಿಲ್ಲ ನನಗೆ ಅಧಿವೇಶನ ಇರೋದ್ರಿಂದ. ಇವತ್ತು ಬಂದು ಅಧಿಕಾರಿಗಳ ಜೊತೆ ಮಾಹಿತಿ ಪಡೆದಿದ್ದೀವಿ ಏನಾಗಿದೆ ಅಂತ, ಏನೇನು ಮಾಡಬೇಕು ನಮ್ಮ ವತಿಯಿಂದ. ಸೊ ಬಹಳಷ್ಟು ಮಾಹಿತಿಗಳನ್ನ ಅಧಿಕಾರಿಗಳ ಕೊಟ್ಟಿದ್ದಾರೆ. ರಸ್ತೆಗಳ ಬಗ್ಗೆ, KEB ಬಗ್ಗೆ, ಶಾಲೆಗಳ ಬಗ್ಗೆ, ಜಿಲ್ಲಾ ಪಂಚಾಯತಿ ರಸ್ತೆ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಎಷ್ಟು ನದಿಯಲ್ಲಿ ನೀರಿದೆ, ಎಷ್ಟು ವಿಲೇಜ್ಗಳ ಎಫೆಕ್ಟೆಡ್ ಆಗಿದೆ, ಗಂಜಿ ಕೇಂದ್ರ ಎಷ್ಟು ಮಾಡಿದಾರಂತ, ಮತ್ತು ನೀರ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ನಿನ್ನಿಂದ. ಸೊ ಇನ್ನೊಂದು ವಾರದಲ್ಲಿ ಸಂಪೂರ್ಣವಾಗಿ ಬಹುಶಃ ನಿಯಂತ್ರಣಕ್ಕೆ ಬಂದ ಮೇಲೆ ಈ ಕಾಮಗಾರಿಗಳು, ರಸ್ತೆ ರಿಪೇರಿ ಇರ್ಬೋದು, ಶಾಲೆ ರಿಪೇರಿ ಇರ್ಬೋದು, ಸೊ ಎಲ್ಲ ಕಾಮಗಾರಿಗಳು ಪ್ರಾರಂಭ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಅವ್ರಿಗೆ. ಸರ್ ನಿನ್ನೆ CM ಅವರು ಬಂದಾಗ ನೀವು ಮತ್ತು ಲಕ್ಷ್ಮಣ್ ಸವದಿರು ಒಂದೇ ಗಾಡಿಯಲ್ಲಿ ಬಂದು CM ಅವರೇನು ಮುನಿಸನ್ನ ಸಂಧಾನ ಮಾಡಿದ್ರು ಅಂತ ಆ ವಿಷಯ ಬಿಡಿ, ಇಲ್ಲಿ ನಷ್ಟ ಮಾಡೋದು ಬೇಡ ಸರ್. ಎಲ್ಲ ಸಂತ್ರಸ್ತರಿಗೆ ಸಿಕ್ಕಿಲ್ಲ ಸರ್, ಹಕ್ಕುಪತ್ರ ಸಿಕ್ಕಿಲ್ಲ ಸರ್, ನಿವೇಶನ ಮಾಡಿದ್ದಾರೆ. ಅದನ್ನೇ ಹೇಳಿದೀವಿ. ಈಗ ಹಿಂದೇನೆ ನಾ ಮಹೇಶ್ ಕುಂಟೋಳಿದ್ದಾಗ ಹೇಳಿದ್ರೆ 1 ವಾರನಾಗ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದ್ದೆ, ಗೋಕಾಕ್ ಬಂದಿರೋ ಜನ ಬಹಳಷ್ಟು ನಾ ಹೇಳಿದ್ದೆ, ಕೊಟ್ಟು ಬಿಡ್ರಿ ಬೇಗ ಒಂದು ಫಂಕ್ಷನ್ ಮಾಡಿ ಅಂತ ಹೇಳಿದ್ವಿ. ಅವಾಗ ಕೊಡ್ಲಿಕ್ಕೆ ಈಗ ಅಧಿಕಾರಿಗಳು ಹೇಳಿ, ಶಾಸಕರು ಬಂದ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿ ಪಂಚಾಯತಿ ಜೊತೆ ಬೇಗ ಕೊಟ್ಬಿಡಿ ಅಂತ ಹೇಳಿದ್ವಿ. ಅವರು ನಮ್ಗೆ ಹಕ್ಕುಪತ್ರ ಕೊಟ್ಟರೆ ನಮ್ಮ ಜವಾಬ್ದಾರಿ ಅಂತ ಅವ್ರು ಹೇಳ್ತಿದ್ದಾರೆ. ಅಧಿಕಾರಿಗಳ ಸೂಚನೆ ಕೊಟ್ಟಿದ್ವಿ. ಸರ್ಕಾರ ಮಟ್ಟದೊಳಗೆ ಈ ಶಾಶ್ವತ ಪರಿಹಾರ ಇದಕ್ಕೇನಾದ್ರೂ ಒಂದು ಚಿಂತನೆ? ಶಾಶ್ವತ ಪರಿಹಾರ 30 ವರ್ಷದಿಂದ 40 ವರ್ಷದಿಂದ ಯಾವ ಸರ್ಕಾರಕ್ಕೂ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಈಗ ಸರ್ಕಾರ ಒಂದು ಹೊಸ ಚಿಂತನೆ ಮಾಡ್ತಾ ಇದೆ. ಅವ್ರಿಗೆ ಸೈಟ್ ದುಡ್ಡು ಕೂಡ ಕೊಡಬೇಕು. ಸೈಟ್ ದುಡ್ಡು ಮತ್ತು ಮನೆ ದುಡ್ಡು ಎರಡೂ ಪ್ಯಾಕೇಜ್ ಆಗಿ ಕೊಡ್ಬೇಕು. ಅವರೇ ಚಾಯ್ಸ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕಂತ. ಅದಾದ್ರೆ ಮಾತ್ರ ಇದಕ್ಕೆ ಪರಿಹಾರ. ಇಲ್ಲಾಂದ್ರೆ ಒಂದ್ ಸಣ್ಣ ವಿಲೇಜ್ ಅಲ್ಲಿ 200 ಎಕರೆ 300 ಎಕರೆ 100 ಎಕರೆ ಅಂತ ಅಸಾಧ್ಯ. ಈಗ 30 ವರ್ಷದಿಂದ ಆಗಿಲ್ಲ ಅಂದ್ರೆ ಇದಕ್ಕೆ ಕಾರಣ. ಮತ್ತೆ ಇನ್ನು ನಾವು ಕೊಡ್ತೀವಿ ಅಂದ್ರೆ ಇನ್ನು 30 ವರ್ಷ ಹೋಗ್ತೈತೆ. ಅದಕ್ಕಾಗಿ ನಾವು ಕೂಡ ಹೇಳಿದೀವಿ. ನಿನ್ನೆ CM ಅವ್ರಿಗೆ ಎಲ್ಲರೂ ಕೂಡ ಶಾಸಕರು ಹೇಳಿದ್ದಾರೆ ಇದಾದ್ರೆ ಒಳ್ಳೇದಂತ. ನಮಗೂ ಕೂಡ ಅದು ಒಳ್ಳೇದು ಅನಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಪರಿಹಾರ ಆಗ್ತೈತೆ. ಅವ್ರಿಗೆ ಎಲ್ಲಿ ಚಾಯ್ಸ್ ಬರ್ತೈತೆ ಅಲ್ಲಿ ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕಿ ಒಳ್ಳೆ ಸೈಟ್ ತಗೋತಾರ, ಒಳ್ಳೆ ಮಣ್ಣು ಕಟ್ಕೋತಾರ. ಸೊ CM ಅವ್ರು ಕೂಡ ನಿನ್ನೆ ಹೇಳಿದಾರೆ ಆದಷ್ಟು ಬೇಗ ಇತ್ಯರ್ಥ ಮಾಡೋದು ನಿನ್ನೆ ಕೂಡ ಹೇಳಿದ್ದಾರೆ. ಕೆಲವು ಗ್ರಾಮಗಳಿಗೆ ಎತ್ತರ ರಸ್ತೆಗಳನ್ನ ಮಾಡೋದ್ರಿಂದ ಪ್ರಪೋಸಲ್ ಕೊಟ್ಟಿದ್ದಾರೆ. ಎತ್ತರ ಮಾಡೋದ್ರಿಂದ ಅವ್ರು ಶಿಫ್ಟಿಂಗ್ ಮಾಡುವಂತ ಸಮಸ್ಯೆ ತಪ್ತೈತೆ. 4-5 ಹೆಸರು ಹೇಳಿದ್ದಾರೆ. ಅದು ಬಹಳ ದೊಡ್ಡ ಲೆಂತ್ ಏನಿಲ್ಲ, ಸ್ವಲ್ಪ ಲೆಂತ್ ಇದೆ. ಅದು ನಮ್ಮ ಇಲಾಖೆಗೆ ಅವ್ರ ರಸ್ತೆ ಬರ್ತದೆ ಹೇಳಿದ್ರೆ ಜಸ್ಟ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಹೇಳಿದೀವಿ. ಅಂದ್ರೆ ಪ್ರತಿ ಸಾರಿ ಇಲ್ಲಿ ಶಿಫ್ಟಿಂಗ್ ಮಾಡೋದು ತಪ್ತದ್ರ. ಸರ್ ಈಗ ಮೂಡ ಹಗರಣ ವಿಚಾರವಾಗಿರಿ ಬಿಜೆಪಿ ಮತ್ತು JDS ಪಾದಯಾತ್ರೆ ಮಾಡ್ತಾ ಇದೆ ಸರ್. 4ನೇ ದಿನ ಆಯ್ತು. ಏನ್ ಹೇಳ್ತಾರೆ ಸರ್ ಬಗ್ಗೆ? ಈಗಾಗಲೇ CM ಅವ್ರಿಗೆ ರಾಜೀನಾಮೆ ಒತ್ತಾಯ ಮಾಡ್ತಾ ಇದೆ. ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದು. ಈಗ ಅವ್ರ ಪಾದಯಾತ್ರೆ ಮಾಡೋದು, ಅಲಿಗೇಷನ್ ಮಾಡೋದು ಅವ್ರ ಹಕ್ಕದು. ಅದನ್ನೇನು ನೀವ್ ಹಿಂಗೆ ಯಾಕೆ ಮಾಡ್ತಾರೆ ನಾವ್ ಹೇಳಕ್ಕೆ ಆಗೋಲ್ಲ. ನಾವು ಕೂಡ ಒಂದು ಸಮಾವೇಶ ಮಾಡ್ತಾ ಇದೀವಿ ಮೈಸೂರಲ್ಲಿ. ಮೂಡಾದಲ್ಲಿ ಏನಿದೆ ಅಂತ ನಾವು ಹೇಳಲಿಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ. 9 ತಾರೀಕು ಎಲ್ಲ ಶಾಸಕರು ಮಂತ್ರಿಗಳು ಹೋಗ್ತಾ ಇದ್ದೀವಿ. ಸೊ ಅದ್ರಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದನ್ನ ಇಡೀ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಒಂದು ಸಮಾವೇಶ ಮಾಡ್ತಿದ್ವಿ. ಅಲ್ಲಿ ಅದಕ್ಕೆ ಸರಿಯಾದ ಉತ್ತರ ನಮ್ಮ ಮುಖ್ಯಮಂತ್ರಿಗಳು, ತಜ್ಞರು ಕೊಡ್ತಾರೆ. HDK ಮತ್ತು DK ಅವ್ರ ನಡುವೆ